ಮಾಡ್ಬೋದು ಅಂತೇಳಿ ಒಂದು ಪ್ಲ್ಯಾನ್ ಇರ್ಬೋದು. ಯಾಕಪ್ಪ ಅಂತಂದ್ರೆ ಕೆಲವೊಮ್ಮೆ ರಾಜಕೀಯದಲ್ಲಿ ಅಂದಿಸ್ಬೇಕಾಗ್ತದೆ, ಸಾಮೋಪಾಯ ಮಾಡ್ಬೇಕಾಗ್ತದೆ, ಭೇದೋಪಾಯ ಮಾಡ್ಬೇಕಾಗ್ತದೆ, ಕೊನೆಗೆ ದಂಡೋಪಾಯ ಮಾಡ್ಬೇಕಾಗ್ತದೆ. ಇವೆಲ್ಲ ರಾಜಕೀಯ ವಿವಿಧ ತಂತ್ರಗಳು. ಆ ತಂತ್ರದಲ್ಲಿ ಮಲ್ಲಿಕಾರ್ಜುನ ಅವರು ಶಾಮರು ಶಿವಶಂಕರಪ್ಪನವರ ಗರಡಿಯಲ್ಲಿ ಬೆಳಕು ಬಂದಿದ್ದರಿಂದಾಗೆ ಒಂದಿಷ್ಟು ಹೊಸ ಪ್ರಯೋಗ ಮಾಡಿದ್ದಾರೆ. ಇದು ಅವ್ರು ಯಶಸ್ವಿ ಆಗ್ಬೋದಾ, ತಮ್ಮ ಮಗಳಿಗೆ ಟಿಕೆಟ್ ಕೊಡಿಸುವಲ್ಲೇ ಯಶಸ್ವಿ ಆಗ್ತಾರೆ ಅನ್ನೋದು ಮುಸ್ಲಿಂ ಸಮುದಾಯದ ನಿರ್ಣಯದ ಮೇಲೆ ನಿಂತದ. ಯಾಕಂದ್ರೆ ಈಗ ಹೈಕಮಾಂಡ್ ನಿಮ್ಗೆ ಗೊತ್ತದ, ರಾಹುಲ್ ಗಾಂಧಿ ಅವರು ವಿಶೇಷವಾಗಿ OBC SC ಮತ್ತು ಅದಕ್ಕೆ ನಮ್ಮ STಗಳ ಪರ ಇದ್ದಂಥವ್ರು ಮತ್ತು ಮೈನಾರಿಟಿ ಪರ ಇದ್ದಂಥವ್ರು. ಹೀಗಾಗಿ ಮೋಸ್ಟ್ ಪ್ರೊಬಬಲಿ ಸಮರ್ಥಕ್ಕೆ ಟಿಕೆಟ್ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ನಮ್ಮ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಂದು ವಿಚಾರ ಮಾಡಿರ್ಬೋದು ಇವರಿಗೆ ಇಸು ಕೊಡುವಂಥದ್ದು. ಬಟ್ ಆದರೂ ಅವರು ಒಳಗೆ ಇಡೀ ಒಂದು ನಮ್ಮ ಮೈನಾರಿಟಿ ಸಮುದಾಯದವರು ದೂರ ಸರಿದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಅದಾವ ಸಹಿತ ಅವರಿಗೆ ಇರೋದರಿಂದಾಗಿ ಈ ಒಂದು ಕಗ್ಗಟ್ಟನ್ನು ಹೆಂಗೆ ಬಿಡಿಸ್ತಾರೆ ನಾವು ನೀವು ನೋಡೋಣ. ಅದನ್ನು ಯಡಿಯೂರಪ್ಪನವರ ರೀತಿಯಾಗಿ ಇದನ್ನು ಕಗ್ಗಟ್ಟನ್ನು ಬಿಡಿಸಿ ಸುಲಲಿತ ಮಾಡ್ಕೊತಾರೆ. ನಮ್ಮ ಸಿದ್ದರಾಮಯ್ಯರು ಇದನ್ನು ಯಾವ ರೀತಿಯಾಗಿ ಛೇದಿಸ್ತಾರೆ, ಇವೆರಡು ಭಾಳ ಇಂಪಾರ್ಟೆಂಟ್ ಇರೋದು. ನೋಡೋಣ ಸಮರ್ಥ ಟಿಕೆಟ್ ಸಿಗ್ತದನೋ ಅಥವಾ ಅವ್ರ ವಿರೋಧಿ ಸಿಗ್ತದನೋ ಮುಂದಿನ ಕ್ಷಣಗಳಲ್ಲಿ ಗೊತ್ತಾಗುವಂಥ ವಿಷಯ. ಆದರೆ ನಾಮಪತ್ರ ಸಲ್ಲಿಸಿದಾರ ಸುದ್ದಿಗಳು ಖಚಿತವಾಗಿ ಹೇಳ್ತಾ ಇದ್ದಾವೆ ಸಮರ್ಥ ಅವರು. ಅದಕ್ಕೆ ಕಾರಣ ಮಲ್ಲಿಕಾರ್ಜುನವರು ನಮ್ಮ ಮನೆಗೆ ಒಂದು ಇರಬೇಕು, ನಮ್ಮ ಅಪ್ಪನ ಜಾಗದಲ್ಲೇ ನನ್ನ ಮಗನ ಇರಬೇಕು ಅನ್ನೋಂಥ ಹಠ ಇರ್ಬೋದೇನೋ, ಅವ್ರ ತಾಯಿದು ಹಠ ಇರ್ಬೋದೇನೋ. ಅವರು ಈಗ ಅಲ್ಲಿ MP ಇದ್ದಾರೆ. ಅದಕ್ಕೆ ನಮ್ಮ ಮನೆದು ಆಗಲಿ ಅನ್ನೋದು ಸರ್ ಕುಟುಂಬ ರಾಜಕಾರಣ ಇಲ್ಲಂತ ಕರ್ನಾಟಕದಲ್ಲಿ ಸಾಮಾನ್ಯದ ಅದು ಅಪರಾಧ ಅಂತ ಯಾರು ಅನ್ಕೊಳ್ಳೋದಿಲ್ಲ. ಅದನ್ನು ಇಲ್ಲಪ್ಪ ಅಪ್ಪದನ ಅಜ್ಜ ಇವ್ ಬರ್ತಾನಂತ ಸಾಮಾನ್ಯವಾಗಿ ಎಲ್ಲ ನಂಬ್ತೀವಿ. ನಮ್ಮದು ಮಾನಸಿಕ ಸ್ಥಿತಿ ಹಂಗೆ ಆಗ್ಯದ. ನೋಡೋಣ ಅವ್ರು ಯಾವ ರೀತಿ ಆಗ್ಬೋದು ಅಂತೇಳಿ ನಮ್ಮ ಮತದಾರರು ನಿರ್ಧಾರ ಮಾಡ್ತಾರೆ. ಮೊದಲು ಇದಾಗ್ತಂದ್ರೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ಅದು ಮತ್ತು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಹೋಗ್ಬೇಡಿ. 16 ನ್ಯೂಸ್ ಅರ್ಥ ಸೀತಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.